ಹೆಂಗಸರು ಹೀಗೆ ಮಾಡಿ ಸಂಭೋಗಕ್ಕೆ ಕರೆಯುತ್ತಾರೆ. ಗಂಡು ಮತ್ತು ಹೆಣ್ಣು ಸಂಬಂಧದಲ್ಲಿ ಮಾತುಗಳಿಗಿಂತ ಭಾವನೆಗಳು ಮತ್ತು ಸಣ್ಣ ಸೂಚನೆಗಳು ಹೆಚ್ಚು ಮಹತ್ವ ಹೊಂದಿರುತ್ತವೆ. ವಿಶೇಷವಾಗಿ ಹೆಂಗಸರು ತಮ್ಮ ಪ್ರೀತಿಯನ್ನು, ಆಸೆಯನ್ನು ಅಥವಾ ಹತ್ತಿರವಾಗಬೇಕೆಂಬ ಮನಸ್ಸನ್ನು ನೇರವಾಗಿ ಹೇಳದೆ ಕೆಲವೊಮ್ಮೆ ತಮ್ಮ ನಡೆ ನುಡಿ, ನಗು, ಕಾಳಜಿ ಮತ್ತು ವರ್ತನೆಯ ಮೂಲಕ ವ್ಯಕ್ತಪಡಿಸುತ್ತಾರೆ. ಪ್ರತಿಯೊಬ್ಬರ ವ್ಯಕ್ತಿತ್ವ ಬೇರೆ ಬೇರೆ ಆದರೂ ಕೆಲ ಸಾಮಾನ್ಯ ಸಂಕೇತಗಳು ಸಂಬಂಧದಲ್ಲಿ ಆಕರ್ಷಣೆ ಮತ್ತು ಆತ್ಮೀಯತೆಯನ್ನು ತೋರಿಸುತ್ತವೆ. ಸಂಭೋಗ ಅಥವಾ ದಾಂಪತ್ಯದ ಹತ್ತಿರತನ ಎಂದರೆ ಕೇವಲ ದೇಹದ ಸಂಬಂಧವಲ್ಲ, ಅದು ಮನಸ್ಸಿನ ಒಗ್ಗಟ್ಟು, ನಂಬಿಕೆ ಮತ್ತು ಪ್ರೀತಿಯ ಪ್ರತಿಬಿಂಬವಾಗಿದೆ. ಒಬ್ಬ ಹೆಂಗಸು ತನ್ನ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಲು ಬಯಸುವುದು, ಅವನ ಬಗ್ಗೆ ಕಾಳಜಿ ತೋರಿಸುವುದು, ಹತ್ತಿರ ಬರಲು ಪ್ರಯತ್ನಿಸುವುದು, ಇವುಗಳೆಲ್ಲ ಆಕೆಯ ಭಾವನೆಗಳ ಸಂಕೇತಗಳಾಗಿರಬಹುದು. ಆದ್ದರಿಂದ ಇಂದಿನ ಈ ವಿಡಿಯೋದಲ್ಲಿ ಹೆಂಗಸರು ಏನೆಲ್ಲ ಮಾಡಿ ಸಂಭೋಗಕ್ಕೆ ಗಂಡಸರನ್ನು ಕರೆಯುತ್ತಾರೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಹಾಗೂ ಉಪಯುಕ್ತಕರವಾಗಿದೆ. ಆದ್ದರಿಂದ ಸ್ನೇಹಿತರೆ, ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ತಪ್ಪದೆ ತಿಳಿದುಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕಾಗಿಯೇ. ಮೊದಲ ವಿಷಯ, ಹೆಚ್ಚು ಸಮಯ ಜೊತೆಯಲ್ಲಿ ಕಳೆಯಲು ಹೆಂಗಸರು ಬಯಸುತ್ತಾರೆ. ಹೆಂಗಸರು ಯಾರನ್ನಾದರೂ ಪ್ರೀತಿಸಿದಾಗ ಅಥವಾ ಹೆಚ್ಚು ಹತ್ತಿರವಾಗಲು ಬಯಸಿದಾಗ ಅವರ ಜೊತೆ ಸಮಯ ಕಳೆಯಲು ಇಷ್ಟಪಡುತ್ತಾರೆ. ಅನಗತ್ಯ ಕಾರಣಗಳಿಗೂ ಮಾತನಾಡಲು ಪ್ರಯತ್ನಿಸುವುದು, ಫೋನ್ ಅಥವಾ ಮೆಸೇಜ್ ಮಾಡುವುದು ಇದರ ಭಾಗವಾಗಿದೆ. ಇದು ಆಕೆಗೆ ನಿಮ್ಮ ಸಾನ್ನಿಧ್ಯ ಇಷ್ಟವಾಗಿದೆ ಎಂಬುದನ್ನು ಸೂಚಿಸಬಹುದು. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. 2. ಕಾಳಜಿ ಮತ್ತು ಗಮನ ಹೆಚ್ಚಾಗುತ್ತದೆ. ನೀವು ಊಟ ಮಾಡಿದ್ದೀರಾ? ಆರೋಗ್ಯ ಹೇಗಿದೆ? ಕೆಲಸದ ಒತ್ತಡ ಇದೆಯಾ ಎಂದು ಕೇಳುವುದು ಸಾಮಾನ್ಯ ಕಾಳಜಿಯಷ್ಟೇ ಅಲ್ಲ, ಕೆಲವೊಮ್ಮೆ ಅದು ಆಳವಾದ ಪ್ರೀತಿಯ ಸೂಚನೆಯೂ ಆಗಿರಬಹುದು. ಹೆಂಗಸರು ಪ್ರೀತಿಸುವ ವ್ಯಕ್ತಿಯ ಕಡೆಗೆ ಹೆಚ್ಚು ಗಮನ ಕೊಡುತ್ತಾರೆ. 3. ಕಣ್ಣುಗಳಲ್ಲಿ ಕಾಣಿಸುವ ಪ್ರೀತಿ. ಕಣ್ಣುಗಳು ಅನೇಕ ಭಾವನೆಗಳನ್ನು ಹೇಳುತ್ತವೆ. ಹೆಂಗಸರು ನಿಮ್ಮ ಕಡೆ ಹೆಚ್ಚು ಸಮಯ ನೋಡುತ್ತಿದ್ದರೆ, ಅವರು ನಗುತ್ತಾ ಮಾತನಾಡುತ್ತಿದ್ದರೆ, ಮಾತಿನಲ್ಲಿ ಮೃದುವಾಗಿದ್ದರೆ, ಅದು ಆಕೆಯ ಆತ್ಮೀಯತೆಯ ಸಂಕೇತವಾಗಿರಬಹುದು. 4. ಸ್ಪರ್ಶದ ಮೂಲಕ ಹತ್ತಿರವಾಗಲು ಯತ್ನಿಸುತ್ತಾರೆ. ಭುಜದ ಮೇಲೆ ಕೈ ಇಡುವುದು, ಹತ್ತಿರ ಕುಳಿತುಕೊಳ್ಳುವುದು, ಮಾತನಾಡುವಾಗ ಸಣ್ಣ ಸ್ಪರ್ಶ ಮಾಡುವುದು, ಇವು ಸಾಮಾನ್ಯವಾಗಿ ನಂಬಿಕೆ ಮತ್ತು ಆಕರ್ಷಣೆಯ ಸೂಚನೆಗಳಾಗಿರಬಹುದು. ಆದರೆ ಪ್ರತಿಯೊಂದು ಸ್ಪರ್ಶಕ್ಕೂ ವಿಭಿನ್ನ ಅರ್ಥ ಇರಬಹುದು ಎಂಬುದನ್ನು ಮನದಲ್ಲಿ ಇಟ್ಟುಕೊಳ್ಳಬೇಕು. 5. ನಿಮ್ಮ ಮೆಚ್ಚುಗೆಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ. ನಿಮಗೆ ಇಷ್ಟವಾದ ಆಹಾರ, ಬಣ್ಣ, ಹಾಡು, ಉಡುಗೆ ಇತ್ಯಾದಿಗಳನ್ನು ತಿಳಿದುಕೊಳ್ಳಲು ಆಸಕ್ತಿ ತೋರಿದರೆ ಅದು ನಿಮ್ಮನ್ನು ಸಂತೋಷಪಡಿಸಲು ಆಕೆ ಬಯಸುತ್ತಾಳೆ ಎಂಬುದನ್ನು ಸೂಚಿಸಬಹುದು. 6. ತಮ್ಮ ಸೌಂದರ್ಯಕ್ಕೆ ಹೆಚ್ಚು ಗಮನ ಕೊಡುತ್ತಾರೆ. ತಮ್ಮ ಸಂಗಾತಿಯ ಮುಂದೆ ಚೆನ್ನಾಗಿ ಕಾಣಬೇಕು ಎಂಬ ಆಸೆ ಬಹಳ ಹೆಂಗಸರಲ್ಲಿ ಇರುತ್ತದೆ. ಹೊಸ ಉಡುಪು, ಸುಗಂಧ ದ್ರವ್ಯ, ಅಲಂಕಾರ ಇವುಗಳ ಮೂಲಕ ಆಕರ್ಷಿಸಲು ಪ್ರಯತ್ನಿಸುವುದು ಸಹಜ. 7. ಖಾಸಗಿ ಮಾತುಗಳನ್ನು ಹಂಚಿಕೊಳ್ಳುತ್ತಾರೆ. ತಮ್ಮ ಭಾವನೆಗಳು, ಕನಸುಗಳು, ಸಮಸ್ಯೆಗಳು ಮತ್ತು ಭಯಗಳನ್ನು ಹಂಚಿಕೊಳ್ಳುವುದು ನಂಬಿಕೆಯ ಲಕ್ಷಣವಾಗಿದೆ. ಒಬ್ಬ ಹೆಂಗಸು ತನ್ನ ಮನಸ್ಸಿನ ಮಾತುಗಳನ್ನು ಹೇಳುತ್ತಿದ್ದರೆ ಆಕೆ ನಿಮ್ಮನ್ನು ವಿಶೇಷ ವ್ಯಕ್ತಿಯಾಗಿ ನೋಡುತ್ತಾಳೆ ಎಂಬುದಕ್ಕೆ ಅದು ಸೂಚನೆ. 8. ರೊಮ್ಯಾಂಟಿಕ್ ವಾತಾವರಣ ಸೃಷ್ಟಿಸುತ್ತಾರೆ. ಒಟ್ಟಿಗೆ ಸಮಯ ಕಳೆಯಲು ವಿಶೇಷವಾದ ಕ್ಷಣಗಳನ್ನು ಸೃಷ್ಟಿಸುವುದು, ಶಾಂತವಾದ ಮಾತುಕತೆ, ಪ್ರೀತಿಯ ನೋಟಗಳು ಅಥವಾ ಮೃದುವಾದ ವರ್ತನೆ ಮೂಲಕ ಆತ್ಮೀಯತೆಯನ್ನು ಹೆಚ್ಚಿಸಲು ಪ್ರಯತ್ನ ಪಡುತ್ತಾರೆ.
9 ಗೌರವ ಮತ್ತು ನಂಬಿಕೆಯನ್ನು ನಿರೀಕ್ಷೆ ಮಾಡುತ್ತಾರೆ. ಹೆಂಗಸರಿಗೆ ಪ್ರೀತಿ ಮಾತ್ರವಲ್ಲ, ಗೌರವ ಕೂಡ ಬಹಳ ಮುಖ್ಯ. ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ, ಸಮಯ ಕೊಡುವ ಮತ್ತು ನಂಬಿಕೆ ನೀಡುವ ಸಂಗಾತಿಯೊಂದಿಗೆ ಅವರು ಹೆಚ್ಚು ಹತ್ತಿರವಾಗುತ್ತಾರೆ. 10 ನೇರವಾಗಿ ಹೇಳದೆ ಸೂಚನೆ ನೀಡುತ್ತಾರೆ. ಬಹಳಷ್ಟು ಹೆಂಗಸರು ತಮ್ಮ ಆಸೆಗಳನ್ನು ನೇರವಾಗಿ ಹೇಳುವುದಕ್ಕಿಂತ ಸೂಚನೆಗಳ ಮೂಲಕ ವ್ಯಕ್ತಪಡಿಸುತ್ತಾರೆ. ಹೆಚ್ಚು ಸಮಯ ಮಾತನಾಡಲು ಬಯಸುವುದು, ಹತ್ತಿರ ಕುಳಿತುಕೊಳ್ಳುವುದು, ನಗುತ್ತಾ ಕಣ್ಣಲ್ಲಿ ಕಣ್ಣು ಹಾಕುವುದು ಇವುಗಳೆಲ್ಲ ಆತ್ಮೀಯತೆಯ ಸಂಕೇತವಾಗಿರಬಹುದು. ಆರೋಗ್ಯಕರ ಸಂಬಂಧಕ್ಕೆ ಮುಖ್ಯವಾದದ್ದು. ಯಾವುದೇ ದಾಂಪತ್ಯ ಅಥವಾ ಪ್ರೇಮ ಸಂಬಂಧದಲ್ಲಿ ಪರಸ್ಪರ ಒಪ್ಪಿಗೆ, ಗೌರವ ಮತ್ತು ಮಾತುಕತೆ ಬಹಳ ಮುಖ್ಯ. ಒಬ್ಬರ ಭಾವನೆಗಳನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಂಡಾಗ ಮಾತ್ರ ಸಂಬಂಧ ಸುಂದರವಾಗಿರುತ್ತದೆ. ಕೇವಲ ದೇಹದ ಆಕರ್ಷಣೆಯಲ್ಲ, ಮನಸ್ಸಿನ ನಂಟು ಕೂಡ ಸಾಮಾನ್ಯವಾಗಿ ಅಗತ್ಯವಾಗಿದೆ. ವಿಶೇಷ ವಿಷಯ, ಹೆಂಗಸರು ತಮ್ಮ ಪ್ರೀತಿ ಮತ್ತು ಆತ್ಮೀಯತೆಯನ್ನು ಅನೇಕ ಸಣ್ಣ ಸೂಚನೆಗಳ ಮೂಲಕ ತೋರಿಸುತ್ತಾರೆ. ಕಾಳಜಿ, ಸಮಯ, ನಗು, ನಂಬಿಕೆ ಮತ್ತು ಹತ್ತಿರವಾಗಲು ಮಾಡುವ ಪ್ರಯತ್ನಗಳು ಆಕೆಯ ಭಾವನೆಗಳನ್ನು ವ್ಯಕ್ತಪಡಿಸಬಹುದು. ಆದರೆ ಪ್ರತಿಯೊಬ್ಬರ ವ್ಯಕ್ತಿತ್ವ ವಿಭಿನ್ನವಾಗಿರುವುದರಿಂದ ಅವರ ವರ್ತನೆಯನ್ನು ಗೌರವದಿಂದ ಮತ್ತು ಸಂವೇದನಶೀಲವಾಗಿ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಒಳ್ಳೆಯ ಸಂಬಂಧದ ಮೂಲ ಪ್ರೀತಿ, ಗೌರವ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವಿಕೆಯಾಗಿದ್ದು, ಇದೇ ದಾಂಪತ್ಯ ಜೀವನವನ್ನು ಸುಖಕರ ಮತ್ತು ಬಲಿಷ್ಠವಾಗಿಸುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.